ಎಸ್ ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದ ನಗರಸಭೆ ವ್ಯಾಪ್ತಿಯ ಹಲವು ವಾರ್ಡ್ಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ನಾರಾಯಣ್ ಶುಕ್ರವಾರ ಭರ್ಜರಿ ಚಾಲನೆ ನೀಡಿದರು. ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ನಗರಸಭೆ ಅಧ್ಯಕ್ಷ ಶ್ರೀಕಂಠ, ಉಪಾಧ್ಯಕ್ಷ ರಿಹಾನಾ ಬಾನು, ನಗರಸಭೆ ಸದಸ್ಯರು, ಅಧಿಕಾರಿಗಳು, ಬೆಂಬಲಿಗರು ಹಾಗೂ ಕಾರ್ಯಕರ್ತರೊಂದಿಗೆ ಆಗಮಿಸಿದ್ದ ಅವರು ಅಂದಾಜು 68 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದ್ರು. 22.20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 16ರಲ್ಲಿ ರಾಜು ಮನೆಯಿಂದ ಸಲೀಂ ಮನೆಯವರೆಗೆ ರಸ್ತೆ ನಿರ್ಮಾಣ, ದೇವಿರಮ್ಮನಹಳ್ಳಿ ಹಾಗೂ ಪ್ರಭಾಕರ್ ಲೇಔಟ್ನಲ್ಲಿ ರಸ್ತೆ ನಿರ್ಮಾಣ, ವಾರ್ಡ್ ನಂಬರ್ 13ರಲ್ಲಿ ಆರ್ಪಿ ರೋಡ್ನಿಂದ ನರಸಿಂಹ ಮನೆಯವರೆಗೆ ಮರು ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಲಾಯಿತು. 7.47 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನರಸಣ್ಣ ಅಗ್ರಹಾರ, ಧನ್ಯಕುಮಾರ್ ಮನೆಯಿಂದ ಮುಖ್ಯ ರಸ್ತೆ ಮರು ಡಾಂಬರೀಕರಣ ಹಾಗೂ ವಾರ್ಡ್ ನಂಬರ್ 14ರಲ್ಲಿ ಶ್ರೀಕಂಠೇಶ್ವರ ರೈಸ್ ಮಿಲ್ನಿಂದ ಆನಂದಪುರ ಬಡಾವಣೆ ರಸ್ತೆವರೆಗೆ ಮುಂದುವರೆದ ರಸ್ತೆ ಡಾಂಬರೀಕರಣ ಕಾಮಗಾರಿಗೂ ಚಾಲನೆ ನೀಡಲಾಯಿತು. ವಾರ್ಡ್ ನಂಬರ್ 17ರಲ್ಲಿ 2ನೇ ಕ್ರಾಸ್ ಜ್ಯೋತಿ ಅವರ ಮನೆಯಿಂದ ಫಯಾಜ್ ಅವರ ಮನೆಯವರೆಗೆ ಮರು ರಸ್ತೆ ಡಾಂಬರೀಕರಣ ಮತ್ತು ವಾರ್ಡ್ ನಂಬರ್ 28, 29ರಲ್ಲಿ ಚಾಮರಾಜಪುರ ಹುಂಡಿ ಮುಖ್ಯ ರಸ್ತೆ ಮರು ಡಾಂಬರೀಕರಣ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು. ನಂತರ ವಾರ್ಡ್ ನಂಬರ್ 6ರಲ್ಲಿ ನಯನಕ್ಷತ್ರಿಯ ರಾಮಮಂದಿರ ಸಮುದಾಯ ಭವನಕ್ಕೆ ಭೇಟಿ ಕೊಟ್ಟ ಅವರು ಸಮುದಾಯ ಭವನವನ್ನ ಉದ್ಘಾಟಿಸಿ ಭವನದಲ್ಲಿದ್ದ ದೇವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿದ್ರು. ಪುಟಿ ಈ ಕಡೆ ಬಾ ಪುಟಿ. ಈ ವೇಳೆ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದ್ರು. ನಂಜನಗೂಡು ನಗರಸಭೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಇವತ್ತು ಒಂದೇ ದಿನ ಒಟ್ಟು 68 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇವೆ. ನಾನು ಎಂಎಲ್ಎ ಆದ ಬಳಿಕ ಕೊಟ್ಟ ಮಾತಿನಂತೆ ನಂಜನಗೂಡು ನಗರವನ್ನು ಅಭಿವೃದ್ಧಿ ಮಾಡುತ್ತಿದ್ದೇನೆ. ಇದಕ್ಕೆ ಇವತ್ತು ಚಾಲನೆ ಕೊಟ್ಟ ಕಾಮಗಾರಿಗಳು ಸ್ಪಷ್ಟ ಉದಾಹರಣೆ ಅಂತ ತಿಳಿಸಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಂಜನಗೂಡು ಕ್ಷೇತ್ರಕ್ಕೆ ವಿಶೇಷ ಅನುದಾನ ಕೊಟ್ಟಿದ್ದು, ಈ ಅನುದಾನವನ್ನ ಕೇವಲ ನಗರ ವ್ಯಾಪ್ತಿಗೆ ಸೀಮಿತಗೊಳಿಸದೆ ಗ್ರಾಮೀಣ ಭಾಗದ ಜನರ ಮೂಲ ಸೌಕರ್ಯಗಳ ಸದ್ಬಳಕೆಗಾಗಿ ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇವೆ. ನಿಮ್ಮ ಹಾಗೂ ಪಕ್ಷದ ಮುಖಂಡರು, ಬೆಂಬಲಿಗರು ಹಾಗೂ ಕಾರ್ಯಕರ್ತರ ನೆರವಿನಿಂದ ನಂಜನಗೂಡಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಭರದಿಂದ ಸಾಗ್ತಿದೆ ಅಂತ ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ರು. ಇಲ್ಲಿ ಮಾಡ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಅವರು ನಿರಂತರವಾಗಿ ನಮಗೆ ಅವರು ತಿಳಿಸ್ತಿದ್ದಾರೆ. ಈಗಾಗಲೇ ಅಧ್ಯಕ್ಷರು ಹೇಳಿದಂತೆ ಕಾರ್ಯರೂಪಕ್ಕೆ ಬಂದಿದೆ. ಮತ್ತಷ್ಟು ಅನುದಾನ ಪೈಪ್ಲೈನ್ ಬೇಕಾಗಿದೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಸರ್ಕಾರದಿಂದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿದ್ದಾರೆ, ಅವರ ಆಶೀರ್ವಾದದಿಂದ ಮತ್ತಷ್ಟು ಅನುದಾನವನ್ನು ತಂದು ಆ ಒಂದು ಕಾರ್ಯವನ್ನು ಕೂಡ ಸಂಪೂರ್ಣವಾಗಿ ತಮಗೆ ಮಾಡಿಕೊಡುವಂಥ ಕೆಲಸವನ್ನು ಖಂಡಿತವಾಗಿಯೂ ಮಾಡಿಕೊಡ್ತೇವೆ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನು ಉಳಿದಂತೆ ವಾರ್ಡ್ನ ಎಲ್ಲ ರೀತಿಯಾದಂಥ ಸಮಸ್ಯೆಗಳಿಗೆ ಅವರು ಇಲ್ಲೇ ಇದ್ಕೊಂಡು ನಿಮ್ಮಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಕಷ್ಟಕ್ಕೆ ಸುಖಕ್ಕೆ ಎಲ್ಲದಕ್ಕೂ ಕೂಡ ನಿಂತು ನಿಮ್ಮೊಟ್ಟಿಗೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಶಕ್ತಿ ತುಂಬುವಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕು ಅಂತ ತಮ್ಮಲ್ಲಿ ಗೌರವಪೂರ್ವಕವಾಗಿ ನಾನು ವಿನಂತಿಯನ್ನು ಮಾಡಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಹಾಗೆ ಈ ದಿವಸ ನಮ್ಮ ನಗರಸಭಾ ವ್ಯಾಪ್ತಿನಲ್ಲಿ ನಗರಸಭೆ ವತಿಯಿಂದ ನಮ್ಮ ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೆ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಸೇರಿ ಒಟ್ಟಾರೆಯಾಗಿ ಸುಮಾರು 65,74,000 ವೆಚ್ಚದ ಕಾಮಗಾರಿಗಳಿಗೆ ಒಟ್ಟಾರೆಯಾಗಿ ಇವತ್ತು ಒಂದೇ ದಿವಸ ಭೂಮಿ ಪೂಜೆಯನ್ನು ಮಾಡಿ ಉದ್ಘಾಟನೆ ಕೂಡ ಇವತ್ತು ಮಾಡ್ತಾ ಇದ್ದೇವೆ. ಅದರಿಂದ ನಮ್ಮ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಿರಂತರವಾಗಿ ಸಾಗ್ತಾ ಇದೆ. ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮಗೆ ವಿಶೇಷ ಅನುದಾನವನ್ನು ಕೊಟ್ಟು ಕ್ಷೇತ್ರದ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅನುದಾನವನ್ನು
ನಮ್ಮ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಹಾಗೂ ನಗರಸಭೆ ಅಧ್ಯಕ್ಷ ಶ್ರೀಕಂಠ ಮಾತನಾಡಿ, ಶಾಸಕ ದರ್ಶನ್ ಧ್ರುವನಾರಾಯಣ್ ಹಾಗೂ ಕಾಂಗ್ರೆಸ್ ಸರ್ಕಾರದ ಕೊಡುಗೆಗಳನ್ನು ಶ್ಲಾಘಿಸಿ ಈ ಅವಧಿಯಲ್ಲಿ ನಂಜನಗೂಡಿನಲ್ಲಿ ಕೈಗೊಂಡ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ಅಷ್ಟು ತಲೆಮಾರು ಕಟ್ಟುವ ಗಾಯತ್ರಿಯಾಗ್ನೇ ಆಗ್ಲಿ, ಈ ನಗರಸಭೆ ಆಗ್ಲಿ, ಆ ಒಂದು ಹೆಸರು ಇಲ್ಲಿರುತ್ತೆ. ಯಾವಾಗ ಯಾವ ಕೆಲಸ ಆಯ್ತು ಅನ್ನೋದಕ್ಕೆ ರೋಡ್ ಇವೆಲ್ಲ ಪದೇ ಪದೇ ಕಿತ್ತಾಗ್ದಾಗ ಮಾಡ್ಲೇಬೇಕು. ಆದ್ರೆ ದೇವಸ್ಥಾನ ಆ ರೀತಿ ಇಲ್ಲ. ಒಂದ್ಸಲಿ ದೇವಸ್ಥಾನ ಕಟ್ಟಿರೋದು 100 ವರ್ಷ ಬರ್ಬೋದು, 200 ವರ್ಷ ಬರ್ಬೋದು, ಮತ್ತೆ ಅದು ಮರುಕಳಿಸೋದೇ ಇಲ್ಲ. ಜನಗ ಮನಸ್ಸಲ್ಲಿ ಬಹಳ ಒಂದು ನೆನಪಾಗಿ ಉಳಿದಂತ ಕೆಲಸ ಇದು. ಅಂತ ಕೆಲಸನ ಇವತ್ತು ಗಾಯತ್ರಿ ಮೇಡಮ್ ಸಾಧಿಸಿದರೆ ಇವತ್ತು ನೋಡ್ದು ಆ ಮೂರ್ತಿ ರಾಮಂದು ಮತ್ತೆ ಆ ಫೋಟೋಗಳು ನೋಡಿದ್ರೆ ಏನೋ ಒಂದು ಕಳೆ. ಮತ್ತೆ ಈ ಭಾಗದಲ್ಲಿ ಒಂದು ಧಾರ್ಮಿಕವಾಗಿ ತಮ್ಮೆಲ್ಲರಿಗೂ ದೇವಸ್ಥಾನ ಎಷ್ಟೇ ಹತ್ರ ಇದ್ರೂ ಶ್ರೀಕಂಠೇಶ್ವರ ದೇವಸ್ಥಾನ ತಮ್ಮ ಬೀದಿಯಲ್ಲೇ ತಮ್ಮ ಮನೆ ಪಕ್ಕದಲ್ಲೇ ಒಂದು ಗುಡಿ ಇದ್ದಂಥ ಸಂದರ್ಭದಲ್ಲಿ ಅದು ಧಾರ್ಮಿಕವಾಗಿ ಅದು ವಿಶೇಷವಾಗಿ ಹೆಣ್ಮಕ್ಳಿಗೆ ಬಹಳ ಇಷ್ಟವಾದಂಥ ಒಂದು ದೇವಸ್ಥಾನ ಕೆಲಸ. ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತು ಭಕ್ತಿಪೂರ್ವಕವಾಗಿ ಇದನ್ನು ಉದ್ಘಾಟನೆ ಮಾಡಿ ಅದರ ಸದುಪಯೋಗವನ್ನ ಮಾಡಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಇದನ್ನು ನಿರ್ಮಿಸಿದಂಥ ಮತ್ತೆ ಇದಕ್ಕೆ ವಿಶೇಷ ಒತ್ತು ಕೊಟ್ಟು ಮಾಡಿದಂಥ ನಮ್ಮ ಶ್ರೀಮತಿ ಗಾಯತ್ರಿ ಮೋಹನ್ ಅವರು ಕೂಡ ಅಭಿನಂದಿಸ್ತಾ, ಮತ್ತೆ ಅದಕ್ಕೆ ಪೂರಕವಾಗಿ ಅಧ್ಯಕ್ಷರು ಕೂಡ ಅನುದಾನವನ್ನು ನೀಡಿ ನಗರಸಭೆಯನ್ನ ಮಾಡಿಕೊಟ್ಟಿದ್ದಾರೆ, ಅವರು ಅಭಿನಂದಿಸ್ತಾ, ಮತ್ತೆ ನಯನಕ್ಷತ್ರೀಯ ಬೀದಿ ಅಂದ್ರೆ ತಾವೆಲ್ಲರೂ ಕೂಡ ದೇವಸ್ಥಾನದ ಮುಡಿಕಟ್ಟಿಯಲ್ಲಿ ಕೆಲಸ ಮಾಡುವಂತ ಎಲ್ಲರೂ, ಜೊತೆಗೆ ಬೇರೆ ಬೇರೆಯಲ್ಲಿ ದೇವಸ್ಥಾನದ ಒಳಗೆ ಮತ್ತು ಹೊರಗೆ ಕೆಲಸ ಮಾಡುವಂಥವ್ರು, ತಮ್ಮನ್ನು ಕೂಡ ಈ ಒಂದು ಸಮಾಜದ ಮುಖ್ಯವಾಹಿನಿ ತರಬೇಕು ಅಂತ ಹಿಂದೆ ಬಸವನಾಯಕರು ಅಂತ ಈ ಮೂಲೆಯಲ್ಲಿದ್ರು. ಅವರ ಹೆಸರು ವೆಂಕಟಲಕ್ಷ್ಮಮ್ಮ ಅಂತ ವಾರ್ಡ್ ಇತ್ತು. ಈ ಸಂದರ್ಭ ಶಾಸಕರು, ಮಾಜಿ ಶಾಸಕರು, ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಗರಸಭೆ ಸದಸ್ಯರು ಮತ್ತು ಇನ್ನಿತರೆ ಮುಖಂಡರುಗಳಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ನೆನಪಿನ ಕಾಣಿಕೆ ನೀಡಿ ಆಯಾ ವಾರ್ಡ್ಗಳಲ್ಲಿ ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭ ನಗರಸಭೆ ಆಯುಕ್ತ ವಿಜಯ್, ಸದಸ್ಯರುಗಳಾದ ಶ್ವೇತಾಗೌಡ, ಪ್ರದೀಪ್, ಸಿದ್ದಿಕ್, ಖಾಲಿದ್, ಮಾಜಿ ಪುರಸಭಾ ಅಧ್ಯಕ್ಷ ಶ್ರೀಧರ್, ಮಾಜಿ ಉಪಾಧ್ಯಕ್ಷ ಮಂಜುನಾಥ್, ವರ್ತಕರ ಸಂಘದ ಅಧ್ಯಕ್ಷ ಗೋವಿಂದರಾಜ್, ನಗರ ಕಾಂಗ್ರೆಸ್ ಅಧ್ಯಕ್ಷ ಸಿಎಂ ಶಂಕರ್, ಕಾಂಗ್ರೆಸ್ ಮುಖಂಡರಾದ ಕರಳ್ಪುರ ನಾಗರಾಜು, ಯೂತ್ ಕಾಂಗ್ರೆಸ್ ಮುಖಂಡ ಚಂದನ್ ಗೌಡ ಸೇರಿದಂತೆ ನಗರಸಭೆ ಅಧಿಕಾರಿಗಳು, ಕಾರ್ಯಕರ್ತರು, ಬೆಂಬಲಿಗರು, ಸ್ಥಳೀಯರು ಸೇರಿ ಇನ್ನಿತರರು ಉಪಸ್ಥಿತರಿದ್ದರು.